ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಮಸಾಲೆ ಇಡ್ಲಿ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ಇದಕ್ಕೆ ಮುಂಚೆ ನಾನು ನಿಮ್ಮ ಜೊತೆ ಪ್ಲೇನ್ ಇಡ್ಲಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಹಿಟ್ಟಿಗೆ ನಾನು ಇವತ್ತು ಮಸಾಲೆ ಇಡ್ಲಿ ಮಾಡ್ತಿದ್ದೀನಿ ಮತ್ತು ಅದ್ರ ಜೊತೆ ಒಂದು ಖಾರ ಚಟ್ನಿ ಕೂಡ ಮಾಡ್ತಿದ್ದೀನಿ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಅಂದರೆ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಪಿನಿಯನ್ನ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನಿಲ್ಲಿ ಅಂದರೆ ಫಸ್ಟ್ ಚಟ್ನಿಗೆ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಬಿಡೋಣ. ಸೊ ತಣ್ಣಗಾಗಬೇಕು, ಅದಕ್ಕಾಗಿ ಫಸ್ಟ್ ಅದನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಇಲ್ಲಿ ನಾನು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಬಟ್ ಈ ಚಟ್ನಿನ ಸ್ವಲ್ಪ ಖಾರನೇ ಮಾಡೋದ್ರಿಂದ ನಾನೊಂದು 10-12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಾಗೋವರೆಗೂ ಹುರಿಯೋಣ. ಇದ್ರ ಜೊತೆಗೆ ಈಗ 1 ಕಪ್ಪಷ್ಟು ಹುರ್ಗಡ್ಲೆ ಹಾಕಿದ್ದೀನಿ ನಾನು. ಹುರ್ಗಡ್ಲೆ ಹಾಕ್ಬಿಟ್ಟು ತುಂಬ ಫ್ರೈ ಮಾಡಲ್ಲ, ಜಸ್ಟ್ ಅದು ಬಿಸಿ ಆಗೋವರೆಗೂ ಅಂದರೆ ಒಂದು 2 ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊತೀನಿ ಇದನ್ನು. ನಿಮಗೆ ಕಡಲೆಬೀಜ ಇಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊತೀನಿ. ಅದನ್ನು ಕೂಡ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ ಅದು ಕಡಲೆ ಜೊತೆಲ್ಲ. ಅಂದರೆ ಕಡಲೆ ಎಲ್ಲ ಬಿಸಿ ಇದೆಯಲ್ಲ, ಹಾಗಾಗಿ ಅದ್ರ ಜೊತೆ ಮೆತ್ತಗೆ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಿ ಸೈಡಲ್ಲಿ ಇಟ್ಬಿಡೋಣ. ಈಗ ಇಡ್ಲಿಗೆ ಏನೇನು ಬೇಕು ಅನ್ನೋದು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1 ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಅಂದರೆ ದಪ್ಪ ಇತ್ತು ಕಟ್ಟು ಸ್ವಲ್ಪ. ಸೊ 1 ಕಟ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಕೊತಿದ್ದೀನಿ. ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳೋಣ. ಮತ್ತು ಇದ್ರ ಜೊತೆ ಒಂದು ಈರುಳ್ಳಿನೂ ತೊಗೊಂಡಿದ್ದೀನಿ, 1-2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಇದು ಕಡಲೆಬೇಳೆನ ನಾನು 1-2 ಅವರ್ಸ್ ಮುಂಚೆ ನೆನೆಸಿಟ್ಟಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಲ್ಲಿ ಆಪ್ಷನಲ್, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಎರಡೇ ಯೂಸ್ ಮಾಡ್ತಿದ್ದೀನಿ. ಮತ್ತು ಈರುಳ್ಳಿನ ಹೆಚ್ಕೊಳ್ಳೋಣ. ಈರುಳ್ಳಿನ ಆ್ಯಸ್ ಯೂಶ್ವಲ್ ನಾನು ಸ್ಲೈಸರ್ ಯೂಸ್ ಮಾಡಿಬಿಟ್ಟು ಮಾಡ್ಕೊತಿದ್ದೀನಿ. ಅಂದರೆ ಬೆಳಗ್ಗೆ ಹೊತ್ತು ನಂಗೆ ಸ್ವಲ್ಪ ಅರ್ಜೆಂಟೇ ಇರುತ್ತೆ, ಹಾಗಾಗಿ ನಾನು ಸ್ಲೈಸರ್ ಯೂಸ್ ಮಾಡಿಬಿಟ್ಟು ಮಾಡ್ಕೊತಿದ್ದೀನಿ. ಈ ಈರುಳ್ಳಿ ಹೆಚ್ಕೊಂಡಿದ್ದಾದಮೇಲೆ ಎಲ್ಲದನ್ನೂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹಿಟ್ಟೊಳಗೆ ಸೇರಿಸ್ಕೊಳ್ಳೋಣ. ಹಿಟ್ಟು ಅಂದರೆ ಹಿಟ್ಟಿನ ಮೆಜರ್ಮೆಂಟ್ ಹೇಳಿದ್ನಲ್ಲ ನಾನು, ಇದ್ರ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಹಿಟ್ಟಿಗೆ ನಾನಿವತ್ತು ಮಸಾಲೆ ಇಡ್ಲಿ ಮಾಡ್ತಿರೋದು. ಅದನ್ನೆಲ್ಲ ಈಗ ಹಿಟ್ಟೊಳಗೆ ಸೇರಿಸ್ಕೊಂಡೆ. ಆಲ್ಮೋಸ್ಟ್ 1.5 ಲೀಟ್ರಷ್ಟು ಹಿಟ್ಟಿದೆ ಇಲ್ಲಿ. ಇದು ಒಂದು 3ರಿಂದ 4 ಜನಕ್ಕೆ ತಿಂಡಿಗೆ ಆರಾಮಾಗುತ್ತೆ. ಮತ್ತು ನೆನೆಸಿಟ್ಟಿದ್ನಲ್ಲ ಕಡಲೆಬೇಳೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಅದು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿಬಿಟ್ಟು ತೆಂಗಿನಕಾಯಿನೂ ಸೇರಿಸ್ಕೊತೀನಿ. ನೀವು ಬೇಕಾದ್ರೆ ತುರಿ ಹಾಕಲ್ಲ ಅಂದರೆ ಸಣ್ಣಗೆ ಪೀಸ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಕ್ಕೆ ಮುಂಚೆ ನಾನು ಉಪ್ಪು ಸೋಡಾ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಹಿಟ್ಟಿಗೆ. ಬಟ್ ಈಗ ಮಸಾಲೆ ಐಟಮ್ಸ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಅಂದರೆ ಉಪ್ಪು ಕಮ್ಮಿ ಅನಿಸುತ್ತೆ ಅಂತ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಮಾಡ್ಕೊಂಡು ಈಗ ಇದನ್ನು ಇಡ್ಲಿಗೆ ಇಕ್ಕೋಣ. ಈಗ ಆದರೆ ನಾನು ಇಡ್ಲಿ ಬಟ್ಟೆ ಇದ್ದರೆ ಬೇಕಾದ್ರೆ ನೀವು ಇಡ್ಲಿ ಬಟ್ಟೆ ಯೂಸ್ ಮಾಡಿಬಿಟ್ಟು ಇಡ್ಲಿ ಮಾಡ್ಕೊಳ್ಳಿ. ಅದರ್ವೈಸ್ ಇಡ್ಲಿ ಪ್ಲೇಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನ ಎಲ್ಲ ಕಡೆ ಹಚ್ಕೊಂಡು ಇಡ್ಲಿ ಒಂದು 2 ಸೌಟಷ್ಟು ನಾನಿಲ್ಲಿ ಇಡ್ಲಿ ಇಟ್ಟು ಹಾಕ್ಬಿಟ್ಟು ಬೇಯಿಸ್ಕೊತಿದ್ದೀನಿ. ಸ್ವಲ್ಪ ದಪ್ಪನೇ ಬರ್ತಿದೆ, ಅಂದರೆ ದಪ್ಪನೇ ಮಾಡ್ತಿದ್ದೀನಿ. ನಿಮ್ಗೆ ಅಷ್ಟು ದಪ್ಪ ಬೇಡ ಅಂದರೆ ಬೇಕಾದ್ರೆ 1.5 ಸ್ಪೂನಷ್ಟು ಯೂಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಇಡ್ಲಿ ಕುಕ್ಕರ್ ಏನು ತೊಗೊಂಡಿಲ್ಲ, ಪ್ರೆಷರ್ ಕುಕ್ಕರೇ ತೊಗೊಂಡಿದ್ದೀನಿ. ಅದು ತಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿಗೆ ಇಟ್ಟಿದ್ದೀನಿ. ಈಗ ಈ ಇಡ್ಲಿನ ಒಂದು 7 to 8 ಮಿನಿಟ್ಸು ಸ್ಟೀಮ್ ಮಾಡ್ಕೊಳ್ಳೋಣ. ಅಂದರೆ ಕುಕ್ಕರಲ್ಲಿನೇ ಬೇಯಿಸ್ಕೊಳ್ಳೋಣ. ಅಂದರೆ ಇದಕ್ಕೆ ನಾನು ಕುಕ್ಕರ್ ಯೂಸ್ ಮಾಡ್ತಿದ್ದೀನಿ, ಬಟ್ ವಿಷಲ್ ಯೂಸ್ ಮಾಡ್ತಿಲ್ಲ. ಇದನ್ನು ವಿಷಲ್ ಇಲ್ದಲೇ ಇಡ್ಲಿ ಬೇಯಿಸ್ಕೋಬೇಕು. ನೋಡಿ, ಈಗ ಇದು ಹುರಿದಿಟ್ಟಿದ್ನಲ್ಲ ಚಟ್ನಿಗೆ ಅಂತ ಕಡಲೆ ಎಲ್ಲ, ಸೊ ಅದೆಲ್ಲ ತಣ್ಣಗಾಗಿದೆ. ಈಗ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫಸ್ಟ್ ಕಡಲೆದು ಪೌಡ್ರ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ಅಂದರೆ ಕಾಯಿ ಹಿಂಗೆ ಆಪ್ಷನಲ್, ಬೇಕಂದ್ರೆ ಹಾಕಿ, ಇದ್ರೆ ಬೇಡ. ನಿಮಗೆ ತುಂಬ ಖಾರ ಬೇಕು ಅಂದರೆ ಕಾಯಿ ಆ್ಯಡ್ ಮಾಡೋದೇನು ಬೇಡ. ಇದ್ರ ಜೊತೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಪೌಡ್ರ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿ ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಮತ್ತೆ ತರಿಯಾಗಿ ಜಸ್ಟ್ ಒಂದು 2 ರೌಂಡ್ಸು ಮಿಕ್ಸಿ ಮಾಡಿಕೊಂಡೆ. ಈಗ ಚಟ್ನಿ ರೆಡಿ ಆಯಿತು ನೋಡಿ. ಇಡ್ಲಿನೂ ಇದಕ್ಕೂ ಬೆಂದಿದೆ. ಇದನ್ನ ನಾನು ಕುಕ್ಕರಿಂದ ತೆಗೆದ್ಬಿಟ್ಟು ಇದನ್ನು ಸ್ವಲ್ಪ ಅಂದರೆ ತಣ್ಣಗಿರೋ ನೀರು ಮೇಲೆ ಜಸ್ಟ್ ಒಂದು ಸೆಕೆಂಡ್ಸ್, ಅಂದರೆ ಒಂದು 10 to 12 ಸೆಕೆಂಡ್ಸು ಆ ನೀರು ಮೇಲೆ ಇಟ್ಟಿದ್ದೀನಿ. ಈಗ ತಣ್ಣಗಿರೋ ನೀರು ಮೇಲೆ ಇಡೋದ್ರಿಂದ ಅಂದರೆ ಇಡ್ಲಿ ತುಂಬ ಈಸಿಯಾಗಿ ನೀಟಾಗಿ ಎದ್ದು ಬರುತ್ತೆ, ಅಂದರೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀರ ಮೇಲೆ ಇಟ್ಟಿದ್ದೆ ನೋಡಿ. ಮಸಾಲ ಇಡ್ಲಿ
ಖಾರ ಚಟ್ನಿ ಮತ್ತು ಜೊತೆಗೆ ತುಪ್ಪ ಒಳ್ಳೆ ಕಾಂಬಿನೇಷನು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತು ನಾನು ಒನ್ಸ್ ಅಗೇನ್ ನಿಮ್ಮ ಜೊತೆ ಅಂದರೆ ಇಡ್ಲಿ ಹಿಟ್ಟಿಗೆ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸು ಮತ್ತು ಮೆಷರ್ಮೆಂಟ್ ಹೇಳ್ಬಿಡ್ತೀನಿ. 2 ಕಪ್ಪು ದಪ್ಪಕ್ಕಿ ತೊಗೊಂಡಿದ್ದೆ, 2 ಕಪ್ಪು ಮಲ್ಲಿಗೆ ಅಕ್ಕಿ ಮತ್ತು ಸ್ವಲ್ಪ ಒಂದು 1/4 ಕಪ್ಪಷ್ಟು ಸಬ್ಬಕ್ಕಿ ಒಂದು ಇದರಲ್ಲಿ ನೆನಾಕಿದ್ದೆ, ಮತ್ತು ಉದ್ದಿನಬೇಳೆ ಅವಲಕ್ಕಿನ ಬೇರೆ ಸಪ್ರೇಟಾಗಿ ನೆನಾಕಿದ್ದೆ. 1 ಕಪ್ ಉದ್ದಿನಬೇಳೆ ಯೂಸ್ ಮಾಡಿದ್ದೀನಿ ಮತ್ತು 1 ಕಪ್ಪು ದಪ್ಪ ಅವಲಕ್ಕಿ ಎಲ್ಲದನ್ನೂ ಒಂದು 8 ಅವರ್ಸ್ ನೆನೆಸ್ಬಿಟ್ಟು ಎರಡನ್ನೂ ಸಪ್ರೇಟಾಗಿ ರುಬ್ಕೊಂಡಿರೋದು. ನೋಡಿ, ಈಗ ಮಸಾಲೆ ಇಡ್ಲಿ ಆಯಿತು, ಪ್ಲೇನ್ ಇಡ್ಲಿ ಆಯಿತು. ಅಂದರೆ ಒಂದು ಸತಿ ರುಬ್ಬಿಟ್ರೆ ನಾವು ಎರಡನ್ನೂ ಮಾಡ್ಕೋಬೋದು. ಆ್ಯಕ್ಚುಲಿ ಒನ್ ಡೇ ಇದು ಮಾಡಿಕೊಂಡು ಇನ್ನೊಂದು ದಿನ ಮಸಾಲೆ ಇಡ್ಲಿ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.